ವೀಕ್ಷಕ ಮಿತ್ರ ಎಲ್ರಿಗೂ ನಮಸ್ಕಾರ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಮ್ಯಾಸಿ ಫರ್ಗುಸನ್ 241 DI ಎಂಬ ಟ್ರ್ಯಾಕ್ಟರ್ ಮಾರಾಟಕ್ಕೆ ತಂದರೆ ಗಾಡಿ ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗ್ತಿದೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದ್ರೆ ಗಾಡಿ ಬಗ್ಗೆ ಮಾಹಿತಿ ಮತ್ತು ಗಾಡಿ ಓನರ್ ನಂಬರ್ ಕೂಡ ನಿಮಗೆ ಸಿಗುತ್ತೆ. ಇನ್ನೊಂದು ಮಾಹಿತಿ, ನಿಮ್ದು ಕೂಡ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಟ್ರ್ಯಾಕ್ಟರ್ ಆಗಿರ್ಬೋದು ಅಥವಾ ಇನ್ಯಾವುದೇ ವಾಹನ ಇರ್ಬೋದು, ಅದು ಮಾರಾಟಕ್ಕಿದ್ರೆ ಈ ನಂಬರ್ಗೆ ವಾಟ್ಸಪ್ಗೆ ಫೋಟೋಸ್ ಕಳಿಸ್ಕೊಡಿ. ಇದೇ ತರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬ್ ಮತ್ತು ಇನ್ಸ್ಟಾ ಪೇಜಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ಇನ್ನು ಟ್ರ್ಯಾಕ್ಟರ್ ಮಾಹಿತಿ ಬಂದರೆ ಮ್ಯಾಸಿ ಫರ್ಗುಸನ್ 241 DI ಗಾಡಿ 42 HP ಗಾಡಿ. ಇದು ಮಾಡಲ್ಲು 2009 ಇದೆ. ಈ ಗಾಡಿ ಮಾಡಲ್ ಇರೋದು 2009. ಓನರ್ ಗಾಡಿಗೆ ಮೂರನೇ ಓನರ್ ಇದ್ದಾರೆ. ಗಾಡಿಗೆ ಈಗ ಮೂರನೇ ಓನರ್ ಇದ್ದಾರೆ. ನೀವು ಗಾಡಿನ ತಗೊಂಡ್ರೆ ನಾಲ್ಕನೇ ಓನರ್ ಆಗ್ತೀರಾ. ಈ ಗಾಡಿ ಯಾವುದೇ ಡೀಲರು ಅಥವಾ ಏಜೆಂಟ್ ಹತ್ರ ಇಲ್ಲ, ನೇರವಾಗಿ ನೀವು ರೈತರಿಂದಾನೇ ಗಾಡಿನ ಖರೀದಿ ಮಾಡ್ಬೋದು. ನಾರ್ಮಲ್ ಸ್ಟೇರಿಂಗು ಮತ್ತು ಒಣ ಬ್ರೇಕ್ ಇರುವಂಥ ಗಾಡಿ ಇದು. ಇನ್ನು ಟೈರು, ಫ್ರಂಟ್ ಟೈರ್ ಬಂದು ಕೇಸಿಂಗ್ ಇದಾವೆ. ಮುಂದೆ ಇರೋದು 2 ಸೀಲ್ ಟೈರ್ಸು, ಹಿಂದೆ ಇರೋದು 2 ರಿಮೋಟ್ ಟೈರ್ಗಳು ಗಾಡಿಗಿರೋದು. ಆ ಗಾಡಿ ಜೊತೆ ಸಾಮಾನು ಯಾವುದೂ ಇಲ್ಲ, ಕೇವಲ ಟ್ರ್ಯಾಕ್ಟರ್ ಮಾತ್ರನೇ ಮಾರಾಟಕ್ಕಿರೋದು. ಮೇನ್ ಏನಪ್ಪ ಅಂದರೆ ಈ ಗಾಡಿಗೆ ಡಾಕ್ಯುಮೆಂಟ್ಸ್ ಯಾವುದೂ ಇಲ್ಲ. ಈ ಗಾಡಿಗೆ ಯಾವುದೇ ಥರದ ಡಾಕ್ಯುಮೆಂಟ್ಸ್ಗಳಿಲ್ಲ. ಬಟ್ ನಿಮಗೆ ಡಾಕ್ಯುಮೆಂಟ್ಸು ಬೇಕು ಅಂದರೆ ಡಾಕ್ಯುಮೆಂಟ್ಸ್ ಕೂಡ ಮಾಡಿಸ್ಕೊಡ್ತೀನಿ ಅಂತ ಓನರು ಹೇಳ್ತಿರೋದು. ಇನ್ನು ಗಾಡಿ ಮಾರಾಟಕ್ಕಿರೋದು ವಿಜಯನಗರ ಜಿಲ್ಲೆಯಲ್ಲಿ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ನರಸಾಪುರ ಎಂಬ ಗ್ರಾಮದಲ್ಲಿ ಟ್ರ್ಯಾಕ್ಟ್ರು ಮಾರಾಟಕ್ಕಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ನರಸಾಪುರ ಎಂಬ ಗ್ರಾಮ. ರೇಟು ಇದಕ್ಕೆ ಓನರ್ ಹೇಳ್ತಿರೋದು ಕೇವಲ 1,20,000 ಹೇಳ್ತಿದ್ದಾರೆ. ಹೇಳ್ತಿರೋ ರೇಟು 2009 ಮಾಡಲು, ಡಾಕ್ಯುಮೆಂಟ್ಸ್ ಇಲ್ಲ, 1,20,000 ಹೇಳ್ತಿದ್ದಾರೆ. ಫೈನಲ್ ಅಲ್ಲ ವೀಕ್ಷಕರು, ಇದು ಓನರ್ ಇದಕ್ಕೆ ಹೇಳ್ತಿರೋದು. ನೀವೊಂದ್ಸಾರಿ ಓನರ್ ಜೊತೆ ಮಾತಾಡಿದರೆ ಇದರಲ್ಲಿ ಕೂಡ ಸ್ವಲ್ಪ ಕಡಿಮೆ ಆಗ್ಬೋದು. ಅದೆಷ್ಟು ಕಡಿಮೆ ಆಗುತ್ತೆ ಅನ್ನೋದು ಓನರ್ ಜೊತೆ ಮಾತಾಡಿ ತಿಳ್ಕೊಳ್ಳಿ. ಈ ಗಾಡಿ ಓನರ್ ನಂಬರ್ನ ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ಕೊಟ್ಟಿದ್ದೇನೆ. ಒಂದು ವೇಳೆ ವಿಡಿಯೋ ಟೈಟಲ್ನಲ್ಲಿ ಕೂಡ ಗಾಡಿ ಓನರ್ ನಂಬರ್ ಇಲ್ಲ ಅಂದರೆ ಗಾಡಿ ಮಾರಾಟವಾಗಿರುತ್ತೆ. ನಂಬರ್ ಇದ್ದರೆ ಓನರ್ ಜೊತೆ ಮಾತಾಡಿ. ನಿಮಗೆ ಗಾಡಿ ಅವಶ್ಯಕತೆ ಇಲ್ಲ ಅಂದರೂ ಕೂಡ ಬೇರೆ ಯಾರಾದರೂ ನಿಮ್ಮೂರಲ್ಲಿ ತಗೊಳ್ಳೋರಿದ್ರೆ ಅಥವಾ ಈ ಥರ ಯಾರಾದರೂ ಗಾಡಿನ ಮಾರಾಟ ಮಾಡೋರಿದ್ರು ಕೂಡ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಆ್ಯಂಡ್ ಹೊಸದಾಗಿ ನೀವು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾದಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಮುಂದೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.